ನನ್ನ ಬದುಕಿಗೆ ಒಂದು ನೆಲೆ ಇಲ್ಲ, ಗಂಡ ಬಿಟ್ಟವಳು, ಡಿವೋರ್ಸ್ ಆದವಳು ಅಂತ ಊರ ಜನ ಆಡಿಕೊಳ್ಳುತ್ತಾರೆ. ಆದರೆ ನನ್ನ ಸುಖದ ವ್ಯಾಖ್ಯಾನ ಇವರಿಗೆ ಏನು ಗೊತ್ತು? ದುಡ್ಡು ಇದ್ದರೆ ಪ್ರಪಂಚನೇ ನಮ್ಮ ಕಾಲ ಬುಡದಲ್ಲಿ ಇರುತ್ತೆ ಎಂದು ಮಧುಮಿತಾ ತನ್ನ ಎಸ್ಟೇಟ್ ಬಂಗಲೆಯ ವಿಶಾಲವಾದ ಬಾಲ್ಕನಿಯಲ್ಲಿ ನಿಂತು ಕೈಯಲ್ಲಿ ಸಿಗರೆಟ್ ಹಿಡಿದು ಹೊಗೆ ಬಿಡುತ್ತಾ ಯೋಚಿಸುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಖಾಲಿಭಾವವಿದ್ದರೂ ಮುಖದಲ್ಲಿ ಮಾತ್ರ ಅದೇ ಹಳೆಯ ದರ್ಪ ಎದ್ದು ಕಾಣುತ್ತಿತ್ತು. ಶಿವಮೊಗ್ಗದ ಆ ತಂಪಾದ ಗಾಳಿಯಲ್ಲೂ ಅವಳ ಮನಸ್ಸಿನಲ್ಲಿದ್ದ ಬೆಂಕಿ ಆರುತ್ತಿರಲಿಲ್ಲ. ಅವಳು ಬಾಲ್ಕನಿಯಿಂದ ಕೆಳಗೆ ನೋಡಿದಾಗ ಪೋರ್ಟಿಕೋದಲ್ಲಿ ರಾಜು ಕಾರನ್ನು ಒರೆಸುತ್ತಿದ್ದ. ಅವನು ಕಾರನ್ನು ಒರೆಸುತ್ತಿದ್ದ ರೀತಿ ಹೇಗಿತ್ತೆಂದರೆ ಅದು ಕಾರಲ್ಲ, ದೇವರ ವಿಗ್ರಹವೇನೋ ಎನ್ನುವಂತಿತ್ತು. ಮಧುಮಿತಾ ಸಿಗರೆಟ್ ತುಂಡನ್ನು ಕೆಳಗೆ ಎಸೆದು, "ಏ ರಾಜು, ಎಷ್ಟು ಹೊತ್ತು ಬೇಕು ನಿನಗೆ ಒಂದು ಕಾರ್ ತೊಳೆಯೋಕೆ? ನನಗೆ ಸಂಬಳ ಬೇಕು ಅಂದ್ರೆ ಕೆಲಸ ಮಾಡು, ಇಲ್ಲ ಅಂದ್ರೆ ಈಗಲೇ ಗೇಟ್ ಪಾಸ್ ತಗೋ. ನಿನ್ನಂತ 100 ಜನ ಅಲ್ಲಿ ನಿಂತಿದ್ದಾರೆ ಕೆಲಸಕ್ಕೆ" ಎಂದು ರೇಗಾಡಿದಳು. ರಾಜು ತಕ್ಷಣ ತಲೆ ಮೇಲಿದ್ದ ಟವಲ್ ತೆಗೆದು ಕೈ ಒರೆಸಿಕೊಳ್ಳುತ್ತಾ, "ಕ್ಷಮಿಸಿ ಮೇಡಂ, ಮಳೆಗಾಲ ಅಲ್ವಾ, ಕೆಸರು ಜಾಸ್ತಿ ಅಂಟಿಕೊಂಡಿತ್ತು. ಏನೇನು ಮುಗಿತು" ಎಂದು ನಗುತ್ತಲೇ ಉತ್ತರಿಸಿದ. ಅವನ ಆ ನಗುವಿನಲ್ಲಿ ಅವಳ ಬೈಗುಳಕ್ಕೆ ಬೇಸರವಿರಲಿಲ್ಲ, ಬದಲಿಗೆ ಅವಳನ್ನು ಮಾತನಾಡಿಸಲು ಸಿಕ್ಕ ಅವಕಾಶ ಎಂಬ ಸಂಭ್ರಮವಿತ್ತು. ರಾಜುಗೆ ಮಧುಮಿತಾ ಎಂದರೆ ಬರೀ ಯಜಮಾನಿ ಅಲ್ಲ, ಅವಳೊಬ್ಬ ದೇವತೆ. ಅವಳ ಸೌಂದರ್ಯಕ್ಕೆ, ಅವಳ ಆ ಮೈ ಬಣ್ಣಕ್ಕೆ, ಅವಳ ಸ್ಟೈಲ್ಗೆ ಅವನು ಮರುಳಾಗಿದ್ದ. ಆದರೆ ಆಕಾಶಕ್ಕೆ ಏಣಿ ಹಾಕಬಾರದು ಎಂದು ಅವನ ಗೆಳೆಯ ಶಂಕರ ಎಷ್ಟೇ ಹೇಳಿದರೂ ರಾಜುವಿನ ಕಣ್ಣುಗಳು ಮಧುಮಿತಾಳನ್ನು ಹುಡುಕುವುದನ್ನು ನಿಲ್ಲಿಸುತ್ತಿರಲಿಲ್ಲ. ಅಷ್ಟರಲ್ಲಿ ಅಡುಗೆ ಮನೆಯಿಂದ ಲಕ್ಷ್ಮಕ್ಕ ಕಾಫಿ ತಂದು ಮಧುಮಿತಾಳ ಮುಂದಿನ ಟೀಪಾಯಿ ಮೇಲೆ ಇಟ್ಟು, "ಅಮ್ಮ ಅವರೇ, ಗೌಡರು ಕರೀತಿದ್ದಾರೆ, ಇವತ್ತು ಯಾರೋ ಗಂಡಿನ ಕಡೆಯವರು ಬರ್ತಾರಂತೆ" ಎಂದು ಅಂಜುತ್ತಲೇ ಹೇಳಿದಳು. ಮಧುಮಿತಾ ಕಣ್ಣು ಕೆಕ್ಕರಿಸಿ, "ಯಾರು ಬರ್ತಾರೆ? ಆನಂದ್ ಅಲ್ವಾ? ಬರಲಿ ಬಿಡು. ಅವನಿಗೆ ನನ್ನ ಮೇಲೆ ಆಸೆಯಿಲ್ಲ, ನನ್ನ ಅಪ್ಪನ ಆಸ್ತಿ ಮೇಲೆ ಆಸೆ. ಗಂಡಸರೆಲ್ಲ ಇಷ್ಟೇ" ಎಂದು ವ್ಯಂಗ್ಯವಾಗಿ ನಕ್ಕಳು. ಅವಳ ಈ ಮಾತು ಕೆಳಗಿದ್ದ ರಾಜುವಿಗೆ ಕೇಳಿಸಿತು. ಅವನ ಮನಸ್ಸಿಗೆ ನೋವಾಯಿತು. ಎಲ್ಲ ಗಂಡಸರು ಹಾಗಿರಲ್ಲ ಮೇಡಂ, ಪ್ರಾಣ ಕೊಡುವವರು ಇರ್ತಾರೆ ಎಂದು ಅವನು ಮನಸ್ಸಲ್ಲೇ ಅಂದುಕೊಂಡ. ದೇವಯ್ಯನವರು ಹಜಾರದಲ್ಲಿ ಕುಳಿತು ಚಿಂತೆಯಲ್ಲಿದ್ದರು. ಮಗಳ ಮೊಂಡುತನ, ಅವಳ ಅಹಂಕಾರ ಮತ್ತು ಸಮಾಜದ ಮಾತುಗಳು ಅವರನ್ನು ಹೈರಾಣಾಗಿಸಿದ್ದವು. "ಮಧು, ಇವತ್ತು ಸಂಜೆ ಸುಧಾ ಬರ್ತಾಳೆ, ನೀನು ಅವಳ ಜೊತೆ ಶಾಪಿಂಗ್ಗೆ ಹೋಗು. ನಾಳೆ ಮಡಿಕೇರಿಗೆ ಹೋಗಬೇಕಲ್ವಾ ಮದುವೆಗೆ" ಎಂದು ತಂದೆ ಕೇಳಿದಾಗ ಮಧುಮಿತಾ ಬೇಸರದಿಂದಲೇ ಒಪ್ಪಿಕೊಂಡಳು. ಅವಳಿಗೆ ಈ ಊರು, ಈ ಜನ, ಈ ಸಂಬಂಧಗಳೆಲ್ಲವೂ ಉಸಿರುಗಟ್ಟಿಸುವಂತೆ ಭಾಸವಾಗುತ್ತಿತ್ತು. ಅವಳ ಒಳಮನಸ್ಸು ಯಾರದ್ದೋ ಪ್ರೀತಿಗಾಗಿ ಹಾತೊರೆಯುತ್ತಿದ್ದರೂ ಅವಳ ಮೇಲ್ಮನಸ್ಸು ನಾನು ಯಾರಿಗೂ ತಲೆಬಾಗಲ್ಲ ಎಂಬ ಅಹಂಕಾರದ ಗೋಡೆಯನ್ನು ಕಟ್ಟಿತ್ತು. ಸಂಜೆ ಸುಧಾ ಬಂದಾಗ ಮಧುಮಿತಾಳ ಮುಖದಲ್ಲಿ ಸ್ವಲ್ಪ ಕಳೆ ಬಂತು. ಸುಧಾ ಕಾರಿನಲ್ಲಿ ಕೂರುತ್ತಲೇ, "ಏನೇ ಮಧು, ಆ ಡ್ರೈವರ್ ಹುಡುಗ ರಾಜು ನಿನ್ನನ್ನೇ ನೋಡ್ತಿರ್ತಾನಲ್ಲ, ಹುಷಾರು" ಎಂದು ಕೀಟಲೆ ಮಾಡಿದಳು. ಮಧುಮಿತಾ ಜೋರಾಗಿ ನಗುತ್ತಾ, ಅವನು ನನ್ನ ಕಾಲಿನ ಧೂಳು ಕಣೆ. ಅವನಿಗೆ ನನ್ನ ಮುಖ ನೋಡುವ ಯೋಗ್ಯತೆನೂ ಇಲ್ಲ. ಸುಮ್ಮನೆ ನಾಯಿತರ ಬಾಲ ಆಡಿಸಿಕೊಂಡು ಇರ್ತಾನೆ. ನಮಗೆ ಸೇಫ್ಟಿ ಅಷ್ಟೇ" ಎಂದು ರಾಜು ಕಾರು ಓಡಿಸುತ್ತಿದ್ದರೂ ಲೆಕ್ಕಿಸದೆ ಅವಮಾನಿಸಿದಳು. ಸ್ಟೀರಿಂಗ್ ಹಿಡಿದಿದ್ದ ರಾಜುವಿನ ಕೈಗಳು ಬಿಗಿಯಾದವು. ಕನ್ನಡಿ ಮೂಲಕ ಅವನು ಮಧುಮಿತಾಳನ್ನು ನೋಡಿದ. ಅವಳ ಕಣ್ಣಲ್ಲಿ ಕೇವಲ ತಿರಸ್ಕಾರವಿತ್ತು. ಆದರೂ ರಾಜು ಸುಮ್ಮನಿದ್ದ, ಯಾಕೆಂದರೆ ಅವಳೇ ಅವನ ಪ್ರಪಂಚವಾಗಿದ್ದಳು. ಅವಳು ಏನೇ ಅಂದರೂ ಅದು ಅವನಿಗೆ ವೇದವಾಕ್ಯವಾಗಿತ್ತು. ಮರುದಿನ ಬೆಳಿಗ್ಗೆ ಮಡಿಕೇರಿಗೆ ಹೊರಡುವ ತಯಾರಿ ಜೋರಾಗಿತ್ತು. ಮಧುಮಿತಾ ಅತ್ಯಂತ ಬೆಲೆಬಾಳುವ ಡಿಸೈನರ್ ಸೀರೆ ಉಟ್ಟುಕೊರಳಿಗೆ ವಜ್ರದ ಹಾರ ಹಾಕಿಕೊಂಡು ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ರಾಜು ಲಗೇಜ್ಗಳನ್ನು ಕಾರಿನ ಡಿಕ್ಕಿಯಲ್ಲಿ ಇಡುತ್ತಾ ಅವಳ ಅಂದವನ್ನು ಕದ್ದು ಕದ್ದು ನೋಡುತ್ತಿದ್ದ. "ನೋಡಿಕೊಂಡು ಲಗೇಜಿಡು, ಅದರಲ್ಲಿ ಗಾಜಿನ ಬಳೆಗಳಿವೆ. ಒಡೆದು ಹೋದರೆ ನಿನ್ನ ಪ್ರಾಣ ತೆಗಿತೀನಿ" ಎಂದು ಮಧುಮಿತಾ ಎಚ್ಚರಿಸಿದಳು. ಸುಧಾ ಕೂಡ ರೆಡಿಯಾಗಿ ಬಂದು ಕಾರು ಹತ್ತಿದಳು. ಶಿವಮೊಗ್ಗದಿಂದ ಮಡಿಕೇರಿಯ ದಾರಿ ದೀರ್ಘವಾಗಿತ್ತು. ದಾರಿಯುದ್ದಕ್ಕೂ ಸುಧಾ ಮತ್ತು ಮಧುಮಿತಾ ಹಳೆಯ ಕಾಲೇಜು ದಿನಗಳು, ಗಂಡಸರ ಮೋಸಗಳು ಮತ್ತು ಈಗಿನ ಫ್ಯಾಷನ್ ಬಗ್ಗೆ ಮಾತನಾಡುತ್ತಿದ್ದರು. ಸುಧಾ ಮಾತಿನ ಮಧ್ಯೆ, "ನೋಡು ಮಧು, ಆ ಆನಂದ್ ತುಂಬಾ ಶ್ರೀಮಂತ. ಅವನನ್ನ ಮದುವೆಯಾದರೆ ನೀನು ರಾಣಿ ತರ ಇರಬಹುದು. ಸುಮ್ಮನೆ ಲವ್ ಗಿವ್ವು ಅಂತ ಎಮೋಷನಲ್ ಆಗಬೇಡ, ಪ್ರಾಕ್ಟಿಕಲ್ ಆಗಿ ಯೋಚಿಸು" ಎಂದು ಬುದ್ಧಿವಾದ ಹೇಳಿದಳು. ಮಧುಮಿತಾ ಕಿಟಕಿ ಹೊರಗೆ ನೋಡುತ್ತಾ, "ಗೊತ್ತಿಲ್ಲ ಸುಧಾ, ದುಡ್ಡು ನಮ್ಮ ಅಪ್ಪನ ಹತ್ತಿರನೂ ಇದೆ, ನನ್ನ ಹತ್ತಿರನೂ ಇದೆ. ಆದರೆ ಮನಸ್ಸಿಗೆ ನೆಮ್ಮದಿಯಿಲ್ಲ. ರಾತ್ರಿ ಆದ್ರೆ ಸಾಕು ಒಂಟಿತನ ಕಾಡುತ್ತೆ. ಯಾರಾದರೂ ನನ್ನನ್ನ ನನ್ನ ದುಡ್ಡಿಗಾಗಿ ಅಲ್ಲದೆ ನನ್ನನ್ನು ನಾನಾಗಿ ಪ್ರೀತಿಸುವವರು." ಈ ಮಾತು ರಾಜುವಿನ ಕಿವಿಗೆ ಬಿತ್ತು. ಅವನ ಹೃದಯ ಬಡಿತ ಹೆಚ್ಚಾಯಿತು. "ನಾನಿದ್ದೀನಿ ಮೇಡಂ, ನಾನು ನಿಮ್ಮನ್ನು ಪ್ರೀತಿಸುತ್ತೀನಿ" ಎಂದು ಕೂಗಿ ಹೇಳಬೇಕು ಎನಿಸಿತು. ಆದರೆ ಧೈರ್ಯ ಸಾಲಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಮಡಿಕೇರಿ ತಲುಪಿದಾಗ ಆಕಾಶ ಕಪ್ಪಾಗಿತ್ತು.
ಬೆಟ್ಟದ ಮಂಜು ರಸ್ತೆಯನ್ನು ಆವರಿಸಿತು. ಮದುವೆ ಮನೆಗೆ ಹೋಗುವ ಮೊದಲು ಅವರು ಒಂದು ಐಷಾರಾಮಿ ಹೋಮ್ಸ್ಟೇನಲ್ಲಿ ರೂಮ್ ಬುಕ್ ಮಾಡಿದರು. ಹೋಮ್ಸ್ಟೇ ಸುತ್ತಲೂ ಕಾಫಿ ತೋಟವಿತ್ತು. ಜನವಸತಿಯಿಂದ ದೂರವಿದ್ದ ಆ ಜಾಗದಲ್ಲಿ ಕೇವಲ ಇವರ ಕಾರಿನ ಸದ್ದು ಮಾತ್ರ ಕೇಳುತ್ತಿತ್ತು. ರೂಮ್ಗೆ ಹೋದ ಮೇಲೆ ಸುಧಾ ಫ್ರೆಶ್ ಆಗಲು ಹೋದಳು. ಮಧುಮಿತಾ ಬಾಲ್ಕನಿಯಲ್ಲಿ ನಿಂತು ಮಳೆಯ ಹನಿಗಳನ್ನು ನೋಡುತ್ತಿದ್ದಳು. ರಾಜು ಬ್ಯಾಗ್ಗಳನ್ನು ರೂಮಿನ ಹೊರಗೆ ಇಟ್ಟು, ಮೇಡಂ ಬೇರೆ ಏನಾದರೂ ಬೇಕಾ ಎಂದು ಕೇಳಿದ. ಮಧುಮಿತಾ ತಿರುಗಿ ನೋಡದೆ, ಬೇಡ, ನೀನು ಕೆಳಗಡೆ ಸರ್ವೆಂಟ್ಸ್ ರೂಮ್ ಇದೆಯಲ್ಲ, ಅಲ್ಲೇ ಇರು. ನನ್ನ ಪರ್ಮಿಷನ್ ಇಲ್ಲದೆ ಮೇಲೆ ಬರಬೇಡ ಎಂದು ಕಟುವಾಗಿ ಹೇಳಿದಳು. ರಾಜು ತಲೆ ತಗ್ಗಿಸಿ ಹೊರಟು ಹೋದ. ಸಂಜೆ ಮದುವೆ ರಿಸೆಪ್ಷನ್ಗೆ ಹೋಗಬೇಕಿತ್ತು. ಆದರೆ ಮಳೆ ಜೋರಾಗಿದ್ದರಿಂದ ಹೋಗಲು ಸಾಧ್ಯವಾಗಲಿಲ್ಲ. ಸುಧಾ ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಾ ಬ್ಯೂಸಿ ಆದಳು. ಮಧುಮಿತಾಳಿಗೆ ಮತ್ತೆ ಅದೇ ಒಂಟಿತನ ಆವರಿಸಿತು. ಅವಳು ಬ್ಯಾಗ್ನಿಂದ ಒಂದು ಬಾಟಲ್ ವೈನ್ ತೆಗೆದಳು. ಈ ಚಳಿ, ಈ ಮಳೆ ಮತ್ತು ಈ ಒಂಟಿತನಕ್ಕೆ ಇದೇ ಮದ್ದು ಎಂದುಕೊಳ್ಳುತ್ತಾ ಗ್ಲಾಸ್ಗೆ ಸುರಿದುಕೊಂಡಳು. ಕುಡಿದು ಅಮಲೇರುತ್ತಿದ್ದಂತೆ ಅವಳ ಮನಸ್ಸಿನಲ್ಲಿದ್ದ ನೋವು ಹೊರಬರಲು ಶುರುಮಾಡಿತು. ಅವಳಿಗೆ ಯಾರಾದರೂ ಜೊತೆಗಿರಬೇಕು, ತನ್ನನ್ನು ಅಪ್ಪಿಕೊಳ್ಳಬೇಕು, ತನ್ನ ಸೌಂದರ್ಯವನ್ನು ಹೊಗಳಬೇಕು ಎನಿಸತೊಡಗಿತು. ಹೊರಗೆ ಗುಡುಗು ಸಿಡಿಲು ಅಬ್ಬರಿಸುತ್ತಿತ್ತು. ಕರೆಂಟ್ ಹೋಯಿತು. ಇಡೀ ಹೋಮ್ಸ್ಟೇ ಕತ್ತಲಲ್ಲಿ ಮುಳುಗಿತು. ಮಧುಮಿತಾಳಿಗೆ ಕತ್ತಲೆಂದರೆ ಪ್ರಾಣಭಯ. ಅವಳು ಸುಧಾ ಸುಧಾ ಎಂದು ಕೂಗಿದಳು. ಆದರೆ ಸುಧಾ ಬಾತ್ರೂಂನಲ್ಲಿದ್ದಳು, ಕೇಳಿಸಲಿಲ್ಲ. ಆಗ ಅವಳಿಗೆ ನೆನಪಾದದ್ದು ರಾಜು. ರಾಜು ರಾಜು ಎಲ್ಲಿದ್ದೀಯಾ ಎಂದು ಅವಳು ಜೋರಾಗಿ ಕಿರುಚಿದಳು. ಅವಳ ಕೂಗು ಕೇಳಿ ರಾಜು ಓಡಿಬಂದ. ಅವನ ಕೈಯಲ್ಲಿ ಒಂದು ಮೇಣದ ಬತ್ತಿ ಇತ್ತು. ಅವನನ್ನು ನೋಡಿದ ತಕ್ಷಣ ಮಧುಮಿತಾಳಿಗೆ ಜೀವ ಬಂದಂತಾಯಿತು. ಅವಳು ಓಡಿಹೋಗಿ ಅವನ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆ ಸ್ಪರ್ಶ ರಾಜುವಿಗೆ ವಿದ್ಯುತ್ ಸಂಚಾರದಂತಿತ್ತು. ರಾಜು ನಡುಗುತ್ತಿದ್ದ. ಅವನ ಕೈಯಲ್ಲಿದ್ದ ಮೇಣದ ಬತ್ತಿಯ ಬೆಳಕು ಮಧುಮಿತಾಳ ಮುಖದ ಮೇಲೆ ಬಿದ್ದಿತ್ತು. ಅವಳ ಕಣ್ಣುಗಳು ಭಯದಿಂದ ಮತ್ತು ಮದ್ಯದ ಅಮಲಿನಿಂದ ಕೆಂಪಾಗಿದ್ದವು. ಮೇಡಂ, ಭಯಪಡಬೇಡಿ, ನಾನಿದ್ದೀನಿ, ಕರೆಂಟ್ ಬರುತ್ತೆ ಇವಾಗ ಎಂದು ರಾಜು ಸಮಾಧಾನ ಮಾಡಲು ಪ್ರಯತ್ನಿಸಿದ. ಆದರೆ ಮಧುಮಿತಾ ಅವನ ತೋಳನ್ನು ಬಿಡಲಿಲ್ಲ. ಅವಳ ಉಗುರುಗಳು ಅವನ ಚರ್ಮಕ್ಕೆ ನಾಟುತ್ತಿದ್ದವು. ನನಗೆ ಕತ್ತಲೆ ಅಂದರೆ ಭಯ ರಾಜು, ನೀನು ಹೋಗಬೇಡ, ಇಲ್ಲೇ ಇರು ಎಂದು ಅವಳು ದೀನವಾಗಿ ಕೇಳಿಕೊಂಡಳು. ಆ ದರ್ಪದ ರಾಣಿ, ಎಲ್ಲವನ್ನೂ ಕಾಲಕಸದಂತೆ ಕಾಣುವ ಮಧುಮಿತಾ ಈಗ ಒಂದು ಚಿಕ್ಕ ಮಗುವಿನಂತೆ ತನ್ನ ಮುಂದೆ ನಿಂತಿರುವುದನ್ನು ನೋಡಿ ರಾಜುವಿಗೆ ಆಶ್ಚರ್ಯವಾಯಿತು ಮತ್ತು ಕರುಣೆ ಉಕ್ಕಿ ಬಂತು. ಆಯ್ತು ಮೇಡಂ, ನಾನು ಬಾಗಿಲ ಹತ್ರನೇ ಇರ್ತೀನಿ ಎಂದ. ಮಧುಮಿತಾ ಅವನನ್ನು ರೂಮಿನ ಒಳಗೆ ಎಳೆದುಕೊಂಡು ಹೋದಳು. ಬೇಡ, ಒಳಗೆ ಬಾ, ಬಾಗಿಲು ಹಾಕು. ಆ ಸುಧಾ ಎಲ್ಲೋ ಫೋನ್ನಲ್ಲಿ ಬ್ಯೂಸಿ ಇದ್ದಾಳೆ, ನನಗೆ ಒಬ್ಬಳೇ ಇರೋಕೆ ಆಗಲ್ಲ ಎಂದಳು. ರಾಜು ಅಂಜುತ್ತಲೇ ಒಳಗೆ ಬಂದು ಬಾಗಿಲು ಹಾಕಿದ. ಹೊರಗೆ ಮಳೆ ಸುರಿಯುತ್ತಿತ್ತು. ಗಾಳಿ ಕಿಟಕಿಗಳಿಗೆ ಬಡಿಯುತ್ತಿತ್ತು. ಮಧುಮಿತಾ ಸೋಫಾದ ಮೇಲೆ ಕುಳಿತು ರಾಜುವನ್ನು ತನ್ನ ಹತ್ತಿರ ಕೂರುವಂತೆ ಸನ್ನೆ ಮಾಡಿದಳು. ರಾಜು, ಅಮ್ಮವರೇ, ನಾನು ಕೆಳಗೆ ಕೂರ್ತೀನಿ ಎಂದ. ಮಧುಮಿತಾ ಕೋಪ ಮತ್ತು ಹತಾಶೆಯಿಂದ, ನಾನು ಹೇಳಿದ್ದನ್ನ ಕೇಳು ರಾಜು, ನನ್ನ ಪಕ್ಕ ಕೂತ್ಕೋ. ಇವತ್ತು ನಾನು ನಿನ್ನ ಯಜಮಾನಿ ಅಲ್ಲ. ರಾಜು, ನಿಜ ಹೇಳು, ನಿನಗೆ ನಾನು ಇಷ್ಟ ಇಲ್ವಾ? ನನ್ನ ಅಂದ ನಿನಗೆ ಇಷ್ಟ ಆಗಲ್ವಾ ಎಂದು ಅವಳು ಅವನ ಮುಖಕ್ಕೆ ಮುಖ ಹತ್ತಿರ ತಂದು ಕೇಳಿದಳು. ರಾಜು ಕಣ್ಣು ಮುಚ್ಚಿಕೊಂಡು, ನೀವು ಆಕಾಶ ಮೇಡಂ, ನಾನು ಭೂಮಿ, ನಿಮಗೆ ನಾವು ಸಮ ಅಲ್ಲ ಎಂದ. ಮಧುಮಿತಾ ಅವನ ಕೆನ್ನೆ ಹಿಡಿದು, ಆಕಾಶ ಭೂಮಿ ಒಂದಾಗೋದು ಮಳೆ ಬಂದಾಗಲೇ ಅಲ್ವಾ ರಾಜು? ನೋಡು ಹೊರಗಡೆ ಎಷ್ಟು ಮಳೆ ಬರ್ತಿದೆ ಎಂದು ಪಿಸುಗುಟ್ಟಿದಳು. ಎಲ್ಲರೂ ನನ್ನ ದುಡ್ಡು ನೋಡ್ತಾರೆ ರಾಜು, ನೀನು ಮಾತ್ರ ನನ್ನನ್ನ ಮನುಷ್ಯಳಾಗಿ ನೋಡ್ತೀಯಾ ಎಂದು ಹೇಳುತ್ತಾ ಅವಳು ಅವನನ್ನು ಅಪ್ಪಿಕೊಂಡಳು. ರಾಜು ಅವಳನ್ನು ತಬ್ಬಿಕೊಂಡಾಗ ಅವನಿಗೆ ಪ್ರಪಂಚವೇ ತನ್ನದಾದಂತಾಯಿತು. ಅವನು ಅವಳ ಕಣ್ಣೀರು ಒರೆಸುತ್ತಾ, ಅಳಬೇಡಿ ಮಧುಮೇಡಂ ಎಂದ. ಅವಳು ಬಾಯಿಯ ಮೇಲೆ ಬೆರಳಿಟ್ಟು, ಬರೀ ಮಧು ಅನ್ನು ಎಂದಳು. ಹೊರಗೆ ಗುಡುಗಿನ ಆರ್ಭಟ ಹೆಚ್ಚಾದಂತೆ ರೂಮಿನ ಒಳಗಿನ ಮೌನವು ಗಾಢವಾಯಿತು. ಆ ರಾತ್ರಿ ಕಳೆದು ಬೆಳಗಾಗುವ ಹೊತ್ತಿಗೆ ಮಳೆ ನಿಂತಿತ್ತು. ಆದರೆ ರಾಜುವಿನ ಮನಸ್ಸಿನಲ್ಲಿ ಪ್ರೀತಿಯ ಮಳೆ ಜೋರಾಗಿತ್ತು. ಅವನು ತುಂಬಾ ಸಂಭ್ರಮದಿಂದ ಎದ್ದು ಮಧುಮಿತಾ ಇಷ್ಟಪಡುವ ಕಾಫಿ ತರಲು ಹೋದ. ಆದರೆ ಮಧುಮಿತಾ ಎದ್ದಾಗ ಅವಳ ತಲೆ ಭಾರವಾಗಿತ್ತು. ರಾತ್ರಿಯ ನೆನಪುಗಳು ಮಸುಕಾಗಿ ಬಂದು ನಂತರ ಸ್ಪಷ್ಟವಾದವು. ತಕ್ಷಣ ಅವಳ ಮುಖದಲ್ಲಿ ಪಶ್ಚಾತ್ತಾಪದ ಛಾಯೆ ಮೂಡಿತು. ಛೇ, ನಾನು ಏನು ಮಾಡಿದೆ? ಒಬ್ಬ ಡ್ರೈವರ್ ಜೊತೆ ನನ್ನ ಸ್ಟೇಟಸ್ ಏನು, ಅವನ ಯೋಗ್ಯತೆ ಏನು ಎಂದು ತನ್ನನ್ನೇ ಜರೆದುಕೊಂಡಳು. ಅದು ಮದ್ಯದ ಅಮಲಿನಲ್ಲಿ ಆದ ತಪ್ಪು ಎಂದು ನಿರ್ಧರಿಸಿದಳು. ರಾಜು ಕಾಫಿ ತಂದು, ಮಧು, ಗುಡ್ ಮಾರ್ನಿಂಗ್ ಎಂದು ಪ್ರೀತಿಯಿಂದ ಕರೆದ. ಆ ಕರೆ ಮಧುಮಿತಾಳಿಗೆ ಚುಚ್ಚಿದಂತಾಯಿತು. ಅವಳು ಕೋಪದಿಂದ, ಯಾರಿಗೆ ಮಧು ಅಂತಿದೀಯಾ? ಮೇಡಂ ಅನ್ನೋಕೆ ಬರಲ್ವಾ ನಿನಗೆ ಎಂದು ಗದರಿದಳು. ರಾಜು ಆಘಾತದಿಂದ ಕಾಫಿ ಕಪ್ ಕೆಳಗೆ ಬೀಳಿಸುವವನಿದ್ದ.
ಆದರೆ ರಾತ್ರಿ ನೀವೇ ಹೇಳಿದ್ರಲ್ಲ ಎಂದು ತೊದಲಿದ. ಮಧುಮಿತಾ ಎದ್ದು ನಿಂತು, ರಾತ್ರಿಯಾಗಿದ್ದು ರಾತ್ರಿಗೆ ಮುಗಿತು, ಅದನ್ನ ಅಲ್ಲಿಗೆ ಮರೆತುಬಿಡು. ಅದೊಂದು ಆಕ್ಸಿಡೆಂಟ್ ಅಷ್ಟೇ. ನೀನು ನನ್ನ ಡ್ರೈವರ್, ನಾನು ನಿನ್ನ ಓನರ್. ಈ ಲಿಮಿಟ್ ದಾಟಿದ್ರೆ ನಿನ್ನ ಕೆಲಸ ಹೋಗುತ್ತೆ ಎಂದು ಬೆದರಿಸಿದಳು. ರಾಜುವಿನ ಹೃದಯ ಚೂರಾಯಿತು. ಅವನು ನಂಬಲಾಗದ ಕಣ್ಣುಗಳಿಂದ ಅವಳನ್ನು ನೋಡಿದ. ಊರಿಗೆ ವಾಪಸ್ ಹೋಗುವ ದಾರಿಯಲ್ಲಿ ರಾಜು ಮೌನವಾಗಿದ್ದ. ಮಧುಮಿತಾ ಸುಧಾ ಜೊತೆ ಏನೂ ಆಗದವಳಂತೆ ಮಾತನಾಡುತ್ತಿದ್ದಳು. ಮಧ್ಯಾಹ್ನ ಊಟದ ಸಮಯವಾದಾಗ ಕಾರನ್ನು ಒಂದು ಹೋಟೆಲ್ ಮುಂದೆ ನಿಲ್ಲಿಸಿದರು. ರಾಜು ಕಾರಿನಲ್ಲೇ ಕುಳಿತಿದ್ದ. ಮಧುಮಿತಾ ಅವನನ್ನು ಕರೆದು ಬಾ ಊಟ ಮಾಡು ಎಂದು ಹೇಳಲಿಲ್ಲ. ಬದಲಿಗೆ ಪಾರ್ಸೆಲ್ ತರಿಸಿ ಕಾರಿನ ಮುಂದಿನ ಸೀಟಿಗೆ ಎಸೆದಳು. ಆದರೆ ರಾತ್ರಿ ಮಡಿಕೇರಿಯಲ್ಲಿ ರೂಮ್ ಸರ್ವಿಸ್ ಇಲ್ಲದ ಸಮಯದಲ್ಲಿ ಅವರಿಬ್ಬರು ಒಂದೇ ತಟ್ಟೆಯಲ್ಲಿ ಹಣ್ಣು ಮತ್ತು ಬಿಸ್ಕೆಟ್ ಹಂಚಿಕೊಂಡು ಇಬ್ಬರು ಸೇರಿ ಊಟ ಮಾಡಿದ್ದರು ಎಂಬ ಭಾವನೆಯಲ್ಲಿ ಒಂದಾಗಿದ್ದರು. ಆ ನೆನಪು ರಾಜುವನ್ನು ಕೊಲ್ಲುತ್ತಿತ್ತು. ಊರಿಗೆ ಬಂದ ಮೇಲೆ ರಾಜು ಮಧುಮಿತಾಳನ್ನು ಏಕಾಂತದಲ್ಲಿ ಭೇಟಿಯಾಗಲು ಪ್ರಯತ್ನಿಸಿದ. ಮೇಡಂ, ದಯವಿಟ್ಟು ನನ್ನ ಮಾತು ಕೇಳಿ. ನಾನು ನಿಮ್ಮನ್ನು ಪ್ರೀತಿಸುತ್ತೀನಿ, ಮದುವೆ ಆಗ್ತೀನಿ ಎಂದು ಬೇಡಿದ. ಮಧುಮಿತಾ ಅವನನ್ನು ಹೀಯಾಳಿಸಿದಳು. ನನ್ನ ಮುಖ ಕನ್ನಡಿಲಿ ನೋಡಿಕೊಂಡಿದ್ದೀಯಾ? ಭಿಕಾರಿ ನನ್ನ ಮದುವೆ ಆಗ್ತಾನಂತೆ. ನನ್ನ ಕಾಲಿನ ಧೂಳಿಗೆ ಸಮ ನೀನು. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡು, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ತೀನಿ ಎಂದು ಎಚ್ಚರಿಸಿದಳು. ರಾಜುವಿನ ಗೆಳೆಯ ಶಂಕರ, ಲೇ ಮಗ, ದೊಡ್ಡವರ ಸಹವಾಸ ಬೇಡ ಅಂತ ಹೇಳಿಲ್ವಾ? ಅವರು ನಮ್ಮನ್ನ ಆಟದ ಬೊಂಬೆ ತರ ಆಡಿಸಿ ಬಿಸಾಕ್ತಾರೆ ಎಂದು ಬುದ್ಧಿ ಹೇಳಿದ. ಆದರೆ ರಾಜುವಿನ ಮನಸ್ಸು ಮಧುಮಿತಾಳ ಪ್ರೀತಿಯ ಬಲೆಯಲ್ಲಿ ಸಿಲುಕಿ ಒದ್ದಾಡುತ್ತಿತ್ತು. ಅವಳು ತನ್ನನ್ನು ಬಳಸಿಕೊಂಡು ಬಿಸಾಡಿದಳು ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲು ಅವನ ಮುಗ್ಧ ಮನಸ್ಸು ತಯಾರಿರಲಿಲ್ಲ. ಅವನಿಗೆ ಅವಳ ಮೇಲಿನ ಪ್ರೀತಿ ಹುಚ್ಚಿನ ಹಂತಕ್ಕೆ ತಲುಪಿತ್ತು. ದಿನಗಳು ಕಳೆದಂತೆ ಮಧುಮಿತಾ ಮತ್ತು ಆನಂದ್ ನಿಶ್ಚಿತಾರ್ಥದ ದಿನ ಹತ್ತಿರವಾಯಿತು. ಮನೆಯಲ್ಲಿ ಸಂಭ್ರಮದ ವಾತಾವರಣವಿತ್ತು. ದೇವಯ್ಯನವರು ಮಗಳ 2ನೇ ಮದುವೆಗೆ ಅದ್ದೂರಿ ತಯಾರಿ ನಡೆಸಿದ್ದರು. ಮಧುಮಿತಾ ಕೂಡ ಎಲ್ಲವನ್ನೂ ಮರೆತು ರಾಜುವನ್ನು ನಿರ್ಲಕ್ಷಿಸಿ ಹೊಸ ಜೀವನದ ಕನಸು ಕಾಣುತ್ತಿದ್ದಳು. ಆನಂದ್ ಶ್ರೀಮಂತ, ಸ್ಟೈಲಿಶ್, ತನ್ನ ಲೆವೆಲ್ಗೆ ಸರಿಯಾದವನು ಎಂದು ಅವಳು ನಿರ್ಧರಿಸಿದ್ದಳು. ನಿಶ್ಚಿತಾರ್ಥದ ದಿನ ಇಡೀ ಮನೆಯನ್ನು ಹೂವಿನಿಂದ ಅಲಂಕರಿಸಲಾಗಿತ್ತು. ಮಧುಮಿತಾ ಬಂಗಾರದ ಬಣ್ಣದ ಸೀರೆ ಉಟ್ಟು ಮೈತುಂಬ ಒಡವೆ ಹಾಕಿಕೊಂಡು ಕಂಗೊಳಿಸುತ್ತಿದ್ದಳು. ರಾಜು ಇದನ್ನು ದೂರದಿಂದಲೇ ನೋಡುತ್ತಿದ್ದ. ಅವನ ಕಣ್ಣಲ್ಲಿ ನೀರಿತ್ತು. ಅವನು ತಡೆದುಕೊಳ್ಳಲಾಗದೆ ಹಿಂಬಾಗಿಲಿನಿಂದ ಮಧುಮಿತಾಳ ರೂಮಿಗೆ ಬಂದ. ಅವಳು ಕನ್ನಡಿಯ ಮುಂದೆ ನಿಂತು ರೆಡಿಯಾಗುತ್ತಿದ್ದಳು. ರಾಜು ಕಾಲಿಗೆ ಬಿದ್ದು, ಮಧುಬೇಡ, ಈ ಮದುವೆ ನಾವು ಒಂದಾಗಿದ್ದೀವಿ. ದೇವರ ಆಣೆಗೂ ನಿನ್ನನ್ನ ಚೆನ್ನಾಗಿ ನೋಡ್ಕೊತೀನಿ, ನನ್ನ ಪ್ರೀತಿನ ಕೊಲ್ಬೇಡ ಎಂದು ಗೋಗರೆದ. ಮಧುಮಿತಾ ಅಸಹ್ಯದಿಂದ ಅವನನ್ನು ಕಾಲಿನಿಂದ ಒದ್ದಳು. ಛೀ, ದೂರ ಹೋಗು. ನನ್ನ ಹತ್ರ ಏನಿದೆಯಂತ ನಿನ್ನ ಮದುವೆ ಆಗಲಿ? ಬರೀ ಪ್ರೀತಿ ಇದ್ದರೆ ಹೊಟ್ಟೆ ತುಂಬುತ್ತಾ? ಆನಂದ್ ನನಗೆ ರಾಣಿ ತರ ಬಾಳು ಕೊಡ್ತಾನೆ, ನೀನು ಏನು ಕೊಟ್ಟೀಯಾ? ನನ್ನ ದೇಹ ಮುಟ್ಟಿದೆ ಅನ್ನೋ ಒಂದೇ ಕಾರಣಕ್ಕೆ ನೀನು ನನಗೆ ಗಂಡ ಆಗಲ್ಲ. ಗೆಟ್ ಔಟ್ ಎಂದು ಕಿರುಚಿದಳು. ರಾಜು ಅಳುತ್ತಲೇ, ಪ್ರೀತಿಸೋಕೆ ಅಂತಸ್ತು ಬೇಕು ಅಂತ ತಡವಾಗಿ ಗೊತ್ತಾಯಿತು ಮೇಡಂ ಎಂದು ಹೇಳಿ ಅವಳು ಅಂದು ಮಡಿಕೇರಿಯಲ್ಲಿ ಬಿಟ್ಟು ಬಂದಿದ್ದ ರೇಷ್ಮೆ ಕರವಸ್ತ್ರವನ್ನು ಅವಳ ಟೇಬಲ್ ಮೇಲೆ ಇಟ್ಟು ಹೊರಟು ಹೋದ. ಮಧುಮಿತಾ ಸಮಾಧಾನ ಮಾಡಿಕೊಂಡು ಮುಖಕ್ಕೆ ಪೌಡರ್ ಬಳೆದು ನಗುತ್ತಾ ಹೊರಗೆ ಬಂದಳು. ಹಜಾರದಲ್ಲಿ ಆನಂದ್ ಅವಳಿಗೆ ವಜ್ರದ ಉಂಗುರ ತೊಡಿಸಿದ. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಅದೇ ಸಮಯದಲ್ಲಿ ಮನೆಯ ಹಿತ್ತಲಿನ ದೊಡ್ಡ ಮಾವಿನ ಮರಕ್ಕೆ ರಾಜು ನೇಣು ಹಾಕಿಕೊಂಡಿದ್ದ. ಅವನ ದೇಹ ಗಾಳಿಯಲ್ಲಿ ತೂಗಾಡುತ್ತಿತ್ತು. ನಿಶ್ಚಿತಾರ್ಥ ಮುಗಿದ ಮೇಲೆ ಅಡುಗೆಯವರು ಊಟ ಬಡಿಸಲು ಹೋದಾಗ ರಾಜುವಿನ ಶವ ನೋಡಿ ಕಿರುಚಿಕೊಂಡರು. ಎಲ್ಲರೂ ಓಡಿ ಹೋದರು. ಮಧುಮಿತಾ ಕೂಡ ಓಡಿ ಬಂದಳು. ರಾಜುವಿನ ಜೋತಾಡುತ್ತಿದ್ದ ದೇಹ ನೋಡಿ ಅವಳ ಎದೆ ಝಲ್ಲೆಂದಿತು. ಪೊಲೀಸರು ಬಂದು ಶವ ಕೆಳಗಿಳಿಸಿದಾಗ ಅವನ ಜೇಬಿನಲ್ಲಿ ಒಂದು ಚೀಟಿ ಸಿಕ್ಕಿತು. ಅದರಲ್ಲಿ, ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ನಾನು ಆಕಾಶಕ್ಕೆ ಏಣಿ ಹಾಕಲು ಹೋಗಿ ಬಿದ್ದೆ. ನನ್ನ ಪ್ರೀತಿ ಸುಳ್ಳಲ್ಲ, ಆದರೆ ನನ್ನ ಬಡತನ ನಿಜ. ಕ್ಷಮಿಸಿ ಮೇಡಂ ಎಂದು ಬರೆದಿತ್ತು. ಮಧುಮಿತಾಳ ಕಣ್ಣಲ್ಲಿ ನೀರು ಬರಲಿಲ್ಲ. ಆದರೆ ಎದೆಯೊಳಗೆ ಒಂದು ದೊಡ್ಡ ಶೂನ್ಯ ಆವರಿಸಿತು. ಅವಳ ಬೆರಳಿದ್ದ ವಜ್ರದ ಉಂಗುರ ಈಗ ಭಾರವಾಗಿ ಕಾಣಿಸಿತು. ಅವಳು ಗೆದ್ದಿದ್ದಳು, ಸಮಾಜದ ಮುಂದೆ ಮಾನ ಉಳಿಸಿಕೊಂಡಿದ್ದಳು. ಆದರೆ ಒಬ್ಬ ನಿಷ್ಕಲ್ಮಶ ಪ್ರೇಮಿಯನ್ನು ಕೊಂದು ಹಾಕಿದ್ದಳು. ರಾಜು ಮಣ್ಣಿನ ಪ್ರೀತಿಯಾಗಿದ್ದ, ಮಧುಮಿತಾ ಬಂಗಾರದ ಬಲೆಯಾಗಿದ್ದಳು. ಆ ಬಲೆಯಲ್ಲಿ ಸಿಕ್ಕಿ ಮಣ್ಣಿನ ಪ್ರೀತಿ ಉಸಿರು ಕಳೆದುಕೊಂಡಿತ್ತು. ಮಧುಮಿತಾ ತನ್ನ ಕೋಣೆಗೆ ಬಂದು ರಾಜು ಇಟ್ಟು ಹೋಗಿದ್ದ ಕರವಸ್ತ್ರವನ್ನು ನೋಡಿದಳು. ಅದರ ಮೇಲೆ ಅವಳ ಲಿಪ್ಸ್ಟಿಕ್ ಕಲೆ ಇನ್ನೂ ಇತ್ತು. ಅಂದು ರಾತ್ರಿ ಆನಂದ್ ಫೋನ್ ಮಾಡಿದರೂ ಅವಳು ಎತ್ತಲಿಲ್ಲ. ತನ್ನ ಐಷಾರಾಮಿ ಬೆಡ್ ಮೇಲೆ ಕುಳಿತು ಮೊದಲ ಬಾರಿಗೆ ರಾಜುವಿಗಾಗಿ ಮೌನವಾಗಿ ಅತ್ತಳು. ಅವಳ ಅಹಂಕಾರದ ಸೌಧ ಈಗ ಸ್ಮಶಾನದಂತೆ ಭಾಸವಾಗುತ್ತಿತ್ತು.
ಗೆಳೆಯರೇ, ಈ ಕಥೆ ಕಾಲ್ಪನಿಕವಾಗಿದ್ದು ಯಾವುದೇ ವಾಸ್ತವಿಕತೆಯನ್ನು ಪ್ರತಿನಿಧಿಸುವುದಿಲ್ಲ. ಸಮಾಜದಲ್ಲಿ ಒಳ್ಳೆಯ ಸಂಬಂಧಗಳನ್ನು ಗೌರವಿಸಿ ತಪ್ಪು ಮಾರ್ಗದಿಂದ ದೂರವಿರಿ. ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕಥೆಗಳಿಗಾಗಿ ಕಾಯಿರಿ. ಧನ್ಯವಾದಗಳು.